ನಾಳೆ ನಮ್ ಶರತ್ತು ಮತ್ತೆ ಮಾಯಿನ ಹೆಸರಲ್ಲಿ ಪೂಜೆ ಒಂದು ಆಗ್ಬಿಟ್ರೆ ಇವ್ರಿಬ್ಬರ ಮದ್ವೆಗೂ ಆ ದೇವರ ಆಶೀರ್ವಾದ ಮಾಡ್ದಾಗ ಆಗ್ಬಿಡತ್ತೆ. ನಮ್ ಹಿತ ಎಷ್ಟು ಚೆನ್ನಾಗಿ ಮಾಯಿನ ಮಾತು ಕೇಳ್ತಾಳೆ. ನಮ್ಮ ಮಾಯನೂ ಅಷ್ಟೇ ಹಿತನ್ ಬೇಕು ಬೇಡಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಆದಷ್ಟು ಬೇಗ ಇವರಿಬ್ರು ಮದ್ವೆ ಮಾಡ್ಬಿಟ್ರೆ ನಮ್ ಜವಾಬ್ದಾರಿನೂ ಮುಗಿಯುತ್ತೆ. ದೇವ್ರೆ ಮತ್ತೆ ಸಿಕ್ಕಾಕೊಂಡ್ರ ಇವರು. ಓ ನೀನು ಸೈಕಲ್ ಕಣ್ಣಿನ ಜೇಬಲ್ಲಿ ಇಟ್ಕೊಂಡ್ ಬಂದಿದ್ಯಾ? ಬೆಳಿಗ್ಗೆ ಅಷ್ಟೊತ್ತು ಕುತ್ಕೊಂಡು ಕಷ್ಟಪಟ್ಟು ರಂಗೋಲಿ ಹಾಕಿದೀನಿ, ತುಳಿಬಾರ್ದು ಅನ್ನೋ ಸೌಜನ್ಯ ಬೇಡ? ನೀವ್ ಸಿಟಿ ಜನ ಬರೀ ಹೀಗೆ ಅನ್ಸುತ್ತೆ, ಸೌಜನ್ಯನೂ ಇಲ್ಲ ಸಂಸ್ಕಾರನೂ ಇಲ್ಲ. ನಾನು ಇಷ್ಟು ದೊಡ್ಡ ರಂಗೋಲಿ ಹಾಕಿರೋದು ಯಾರು ತುಳಿಬಾರ್ದು ಅಂತ. ನೋಡು ಹೇಗ್ ತುಳ್ದು ಹಾಳು ಮಾಡಿದ್ಯಾ. ಸರಿಯಾಗಿ ಹೇಳ್ದೆ ದುರ್ಗಾ, ದುಡ್ಡಿನ ದಿಮಾಕು. ನೋಡಿ, ನಾನು ಯಾವುದೋ ಕೆಲಸ ಟೆನ್ಷನ್ ಅಲ್ಲಿ ಇದ್ದೀನಿ, ಸುಮ್ಮನೆ ತಲೆ ತಿನ್ಬೇಡಿ. ಓ ಕೆಲ್ಸದ ಟೆನ್ಷನ್ ನೀವು ಸಿಟಿ ಜನ ಮಾತ್ರ ಇರುತ್ತಾ? ನಮ್ಗಿರಲ್ವಾ? ನನ್ಗೂ ಇದೆ. ನಾನು ಮನೆಗೆ ಹೋಗ್ಬೇಕು, ಕಸ ಗುಡ್ಸ್ಬೇಕು, ನೆಲ ಒರೆಸ್ಬೇಕು, ಬಟ್ಟೆ ಒಗಿಬೇಕು, ಅಡ್ಗೆ ಮಾಡ್ಬೇಕು, ನನ್ನ ತಮ್ಮಂಗೆ ಹೋಮ್ವರ್ಕ್ ಮಾಡಿಸ್ಬೇಕು, ನಮ್ಮ ಅಪ್ಪಗೆ ಊಟ ಕೊಡ್ಬೇಕು. ಸ್ಟಾಪ್ ನೋಡಿ, ನಾನು ಹೇಳಿದೆ ತಾನೆ, ಅದು ಬೈ ಮಿಸ್ಟೇಕ್ ಆಗಿದ್ದು, ಇಂಟೆನ್ಷನ್ ಅಲ್ಲಿ ಅಲ್ಲ ಅಂತ. ಮಾಡೋದ್ ಮಾಡಿ ಕೊನೆಗೆಲ್ಲ ಹೀಗೆ ಹೇಳೋದು. ಇವಳೊಬ್ಳು ಸಾಲದು ಅಂತ ಇದು ಬೇರೆ ಇರಿಟೇಷನ್. ಅದೇನ್ ತಪ್ಪು ಮಾಡ್ತು? ಅದ್ ಹೇಳಿದ್ರಲ್ಲೂ ಸತ್ಯ ಇದೆ ತಾನೆ? ಅದೇನೆ. ಲಿಸನ್, ನಿಮ್ಮ ಹತ್ರ ಜಗಳ ಆಡೋದಕ್ಕೆ ಟೈಮ್ ಆಗಲಿ ಪೇಷನ್ಸ್ ಆಗಲಿ ಎರಡೂ ನನ್ನ ಹತ್ರ ಇಲ್ಲ. ಆಗಿದ್ದಾಗಿದೆ, ಬಿಟ್ಬಿಡಿ. ಅದ್ ಹೇಗ್ ಬಿಟ್ಬಿಡಕ್ಕಾಗುತ್ತೆ? ನಾನು ಹಾಕಿರೋ ರಂಗೋಲಿನ ತುಳಿಯೋಕ್ ಹಾಕಿರೋ ನಮ್ಮ ಅಕ್ಕಂಗ್ ಮಾತ್ರ. ಅಂತದ್ರಲ್ಲಿ ನೀವ್ ಹೇಗ ಅದನ್ನ ತುಳಿದ್ರಿ? ಹಲೋ, ವಾಟ್ಸ್ ಯುವರ್ ಪ್ರಾಬ್ಲಮ್?